ಇವತ್ತು ನನ್ನ ಫ್ರೆಂಡ್ ಬರ್ತಾಳೆ. ಅಪ್ಪ, ನನ್ನ ಫ್ರೆಂಡ್ ಜೊತೆ ಚೆನ್ನಾಗಿ ಓಡಾಡ್ಕೊಂಡು ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅಂತನೂ ಓಡಾಡ್ಕೊಂಡು ಬರಬೇಕು. ನನ್ನ ಗಂಡನೂ ಇನ್ನೇನೋ ಕೆಲ್ಸಕ್ಕೆ ಸೇರ್ಕೊಂಡ. ಇನ್ನು ನನ್ನ ಗಂಡ ದುಡಿತಾನೆ. ಇಷ್ಟು ಚೆನ್ನಾಗಿರೋ ಮನೆಗೆ ಎಂಜಾಯ್ ಮಾಡ್ಕೊಂಡು ಓಡಾಡೋದ್ಬಿಟ್ಟು ನನಗೂ ನಮ್ಮ ಅಪ್ಪಂಗೂ ಇನ್ನೇನು ಕೆಲಸ ಇರ್ತದೆ. ಈ ಕಿತ್ತೋಗಿರೋ ನಮ್ಮ ಅತ್ತೆನ ಇವತ್ತಲ್ಲ ನಾಳಿಕೆ ಮನೆಯಿಂದ ಹೊರಗಡೆ ಹಾಕೋದಂತೂ ಗ್ಯಾರಂಟಿ. ಹಾಕ್ತೀನಿ, ಮುಟ್ಬಿಡ್ತೀನ ನಾನು, ಹಾಕದೇ ಬಿಡ್ತೀನ. ಲೇ ಅತ್ತೆ ಕತ್ತೆ, ನೋಡ್ತಾ ಇರು ನೀನು ಹೆಂಗೆ ಈಚೆ ಕಡೆಗೆ ಹಾಕ್ತೀನಿ ಮನೆಯಿಂದ ಅಂತ ಹೇಳಿ. ನನ್ನ ಗಂಡನೂ ನನ್ನ ಸಪೋರ್ಟ್ಗೆ ನೀನು ಬರ್ತಾನೆ, ಇನ್ನು ಯಾರ ಸಪೋರ್ಟ್ಗೂ ಬರೋದಿಲ್ಲ. ನನ್ನ ಫ್ರೆಂಡ್ ಬರಲಿ, ಆಮೇಲೆ ವಿಚಾರಿಸ್ಕೊತೀನಿ. ಕಿತ್ತೋದಳತ್ತೆ. ಹಾಯ್ ಲೇ ದಿವ್ಯಾ, ಚೆನ್ನಾಗಿದೆಯೇನೆ? ನೋಡಮ್ಮ, ಇಷ್ಟು ಮಾತ್ರ ಇದ್ದೀನಿ. ನೀನು ಚೆನ್ನಾಗಿದೆಯಾ? ನಾನು ನೋಡು ಇಷ್ಟು ಮಾತ್ರ ಇದ್ದೀನಿ. ಲೇ ನೀನು ಬಂದಿದ್ದು ಒಳ್ಳೇದೇ ಆಯಿತು. ಇದೇ ನನ್ನ ಮನೆ. ಯಪ್ಪ, ಏನೇ ಇಂಥ ಚೆನ್ನಾಗಿರೋ ಮನೆ ತಗೊಬಿಟ್ಟಿದ್ಯಾ? ನಾನು ಮನೆ ಅಡ್ರೆಸ್ನ ಈಚೆ ಕಡೆಯಿಂದ ನೋಡ್ಬಿಟ್ಟು ಈ ಮನೆ ಅಲ್ವೋ ಏನೋ ಎತ್ತೋ ಅಂತ ಹೇಳ್ಬಿಟ್ಟು ನಾನು ತುಂಬ ಯೋಚನೆ ಮಾಡ್ಕೊಂಡು ನಿಂತಿದ್ದೆ. ಮನೆನ ಇದು ಅರಮನೆ ಕಣೆ ಇದಂತೂ. ಯಪ್ಪ ದೇವ್ರೆ, ಏನು ಸಖತ್ತಾಗಿ ಐತೆ ಕಣೆ ಮನೆ ಮಾತ್ರ. ನೀನು ಎಷ್ಟೋ ಅದೃಷ್ಟ ಮಾಡಿದ್ಯಾ. ಮತ್ತೆ ಅದೃಷ್ಟ ಮಾಡಿರೋದಕ್ಕೆ ತಾನೇ ಈ ಮನೆ ಸಿಕ್ಕಿರೋದು. ದಿವ್ಯಾ, ನೀನೇನೇ ಹೇಳೆ ದಿವ್ಯಾ, ನನಗಂತೂ ಅದೇನೋ ಅಂತಾರಲ್ಲ, ಅದೃಷ್ಟ ಅನ್ನೋದು ಒತ್ಕೊಂಡು ಬರ್ತೈತೆ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯಿತು. ನನಗಂತೂ ಈ ಮನೆ ತಗೊಂಡಿದ್ದು. ಬಾರೆ ಕೂತ್ಕೋ ಬಾ. ನಿನ್ನ ಹತ್ರ ಇನ್ನೂ ಎಷ್ಟೊಂದು ಮಾತಾಡಬೇಕು. ನಮ್ಮ ಮನೆಯೆಲ್ಲ ಒಂದು ರೌಂಡ್ ಆಮೇಲೆ ತೋರಿಸ್ಕೊಂಡ್ಬಿಟ್ಟು ಬರ್ತೀನಿ. ಫಸ್ಟ್ ಕೂತ್ಕೊಂಡು ಕಾಫಿ ಕುಡಿ. ಸರಿ ಕಣೆ, ಇರು ಬರ್ತೀನಿ, ಕಾಫಿ ಮಾಡ್ಕೊಂಡು ಬರ್ತೀನಿ ಇರು. ಯಪ್ಪ, ಏನು ಸಖತ್ತಾಗಿರ ಅಂತ ಮನೆ ಅಲ್ವಾ? ಸಖತ್ತಾಗೈತೆ ಮನೆ. ಇವಳೇನೋ ಅದೃಷ್ಟ ಮಾಡೋಳೆ ಬಿಡು, ಇಂಥ ಮನೆನ. ಅದು ಇವಳ ಹೆಸ್ರು ಮಾಡಿಸ್ಕೊಂಡವಳೆ ಅಂದರೆ ಗ್ರೇಟೆ. ಇಂಥ ಗಂಡುಗಳು ಎಲ್ರಿಗೂ ಸಿಕ್ಬಿಟ್ರೆ ಎಲ್ಲರ ಹೆಂಡತಿರ ಹೆಸ್ರಿಗೂ ಎರಡು ಮನೆ ಇರ್ತಾಯಿದ್ರು ಇಷ್ಟೊತ್ತಿಗಾಗಲೇ. ನಮ್ಮ ಗಂಡುಗಳು ಹೇಳಿದ ಮಾತು ಕೇಳಲ್ಲ, ಏನೂ ಕೇಳಲ್ಲ. ಅದೃಷ್ಟ ಅಂದರೆ ಇದೇನೇನೆ. ಲೇ ಕಾಫಿನಾ ಟೀನಾ? ಕಾಫಿ. ಹಾಂ ಸರಿ. ನಾವು ಇಂಥದ್ದೊಂದು ಮನೆ ಕಟ್ಟಬೇಕು ಅಂದರೆ 1 ಕೋಟಿ ಅಂತೂ ಆಗೇ ಆಯ್ತದೆ. ಕನ್ಸಾಗೂ ನಾವೇನು ಕಟ್ಟಲ್ಲ ಬಿಡು. ಸುಮ್ಮನೆ ಯಾಕೆ ಯೋಚನೆ ಮಾಡಬೇಕು. ತಗ ಕಾಫಿ ಕುಡಿ ತಗ. ಥ್ಯಾಂಕ್ಸ್ ಕಣೆ. ನೀನು ಇಷ್ಟೆಲ್ಲ ಸ್ಟ್ಯಾಂಡರ್ಡ್ ಆದ್ರೂ, ಇಷ್ಟೆಲ್ಲ ಸಾವುಕಾತಿ ಆದ್ರೂ ನನಗೆ ಬೆಲೆ ಕೊಟ್ಬಿಟ್ಟು ಫೋನ್ ಮಾಡಿಬಿಟ್ಟು ಬಾರೆ ಅಂತ ಬಲವಂತ ಮಾಡಿ ಕರೆದಲ್ಲ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಇಷ್ಟು ಇದಾದ್ರೂ ನಾನು ನೀನು ಮರ್ತಿಲ್ವಲ್ಲ ನೀನು ಅಂತ ಹೇಳ್ಬಿಟ್ಟು ಭಾಳ ಅಂದರೆ ಭಾಳ ಖುಷಿ ಆಗ್ತಾಯಿದೆ ಕಣೆ ನನಗಂತೂ. ಅದೆಲ್ಲ ಬಿಟ್ಟಾಕೋ. ಅಯ್ಯೋ, ಅದ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡಿಸ್ಕೊತೀಯ ನೀನು? ಹಾಂ, ನಿನ್ನ ಅದೃಷ್ಟನೋ ನನ್ನ ಅದೃಷ್ಟನೋ ನಿನಗೂ ಒಳ್ಳೇದು ಹಾಗೆ ಆಗ್ತದೆ, ಸುಮ್ಮನಿರು. ಅಯ್ಯೋ ಮನ್ಯಾಳಿ, ಎಲ್ಲ ಕರ್ಕೊಂಡ್ಬಿಟ್ಟು ಬರೋದು ಫ್ರೆಂಡ್ಸ್ಗಳನ್ನ, ಎಲ್ಲ ಕೂರಿಸ್ಬಿಡೋದು, ಕಾಫಿ ಗಿಫಿ ಕೊಡೋದು, ಹಾಳು ಮಾಡೋದು. ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋದ್ರೆ ಒಂದು ತೊಟ್ಟು ಹಾಲಿಲ್ಲ. ಲೇ, ನನ್ನ ಫ್ರೆಂಡ್ ಮನೆಗೆ ಬಂದರೆ ನಿನ್ಗೇನೆ ಕಷ್ಟ ಆಗ್ತದೆ? ನಿನ್ಗೇನಾದ್ರು ನೋವಾಗ್ತೈತಾ? ನನ್ನ ಫ್ರೆಂಡ್ಸ್ ನನ್ನ ಇಷ್ಟ, ನಾನು ಕಾಫಿನ ಮಾಡ್ಕೊಡ್ತೀನಿ, ಐಸ್ ಕ್ರೀಮನ್ನು ಮಾಡ್ಕೊಡ್ತೀನಿ, ಏನಾರ ಮಾಡ್ಕೊಡ್ತೀನಿ. ಅದನ್ನು ಕಟ್ಕೊಂಡು ನಿನ್ಗೇನೆ ಆಗಬೇಕು? ಹಾಂ, ನಿನ್ಗೇನಾಗಬೇಕು ಅಂತ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ. ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನೋ ನನಗೇನೇ ಗೊತ್ತಿಲ್ಲ. ಕಿತ್ತೋದಳಿದ್ದಂಗೆ. ಏಯ್, ಯಾರನ್ನೇ ಕಿತ್ತೋದಳು ಅಂತ ಹೇಳ್ತೀಯಾ? ಲೇ ಚಪ್ರಿ ನೀನ್ ಕಳ್ಳೆ, ಚಪ್ರಿ ಆಡ್ದಂಗೆ ಆಡ್ತೀಯಾ? ಕಾಫಿಗೆ ಒಂಚೂರು ಹಾಲು ಇರ್ಸಲ್ಲ, ಹೋಗ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರೆ ಒಂಚೂರು ಏನೂ ಇರ್ಸಲ್ಲ. ಎಲ್ಲ ಬಳ್ಕೊಂಡು ಬಾಯಿಗೆ ಹಾಕೊಂಬಿಟ್ಟು ಮಧ್ಯಾಹ್ನಕ್ಕೂ ಸೇರಿ ಊಟಕ್ಕೂ ಅಂತ ಹೇಳ್ಬಿಟ್ಟು ತಗೊಳ್ಬಿಟ್ಟು ಮ್ಯಾಲ್ಗಡೆ ಬೇರೆ ಮಡಿಕತಿಯಲ್ಲ. ನೀನು ಎಂಥ 3 ಬಿಟ್ಟೋಳಿರ್ಬೇಡ್ವೆ ನೀನು. ಅಯ್ಯೋ, ನನಗೇನು ಕಾಫಿ ಬಿಡ ಕಣೆ, ನಾನು ಹೋಗ್ತೀನಿ, ನನಗೂ ಸ್ವಲ್ಪ ಕೆಲಸ ಐತೆ. ಲೇ, ನೀನು ಕೂತ್ಕಳೆ, ನೀನು ಯಾಕೆ ಹೋಗ್ತೀಯಾ? ಇವಳಿಗೋಸ್ಕರ ನೀನು ಹೋಗೋ ಅವಶ್ಯಕತೆ ಇಲ್ಲ. ನೀನು ನನ್ನ ಫ್ರೆಂಡು, ನಾನು ನೀನು ಕರ್ದಿರೋದು. ನಾನು ಹೋಗೋನ ತನಕ ನೀನು ಸುಮ್ಮನೆ ಇರು. ನನ್ನ ಫ್ರೆಂಡ್ ತಾನೇ ನೀನು, ಕುಡಿ ಸುಮ್ಮನೆ ಕಾಫಿ. ಯಾವಳು ಏನಾದರೂ ಅನ್ಕೊಳ್ಳಿ, ಇವ್ರ ಅಪ್ಪನ ಹೆಸರಿನಾಗಿಲ್ಲ ಮನೆ, ನನ್ನ ಹೆಸರಿನಾಗಿರೋದು ಮನೆ. ಇವ್ರ ಅಪ್ಪನ ಹೆಸರಿನಾಗ ಏನಾದರೂ ಇದ್ದಿಲ್ಲ, ಇವಳ ಹೆಸರಿನಾಗ ಏನಾದ್ರು ಇದ್ದಿದ್ರೆ ಆವಾಗ ಸರಿ ಆಯಿತು, ಹೋಗು ಮಾಡು ಅಂತ ಹೇಳ್ಬೋದಿತ್ತು. ನನ್ನ ಹೆಸರಿನಾಗಿರೋದು ಮನೆ. ಇವಳನ್ನ ಈಚೆ ಕಡೆ ಕಳಿಸ್ತೀನಿ, ನಿನ್ನ ಕಳಿಸಲ್ಲ. ಕುಡಿಯೇ, ಆರಾಮ ಕಾಫಿ ಕುಡಿಯೇ. ಏನೇ ಬೊಗಳ್ತಿದ್ಯಾ? ಇರೋದು ಇದ್ದಂಗೆ ಹೇಳ್ತಾ ಇದ್ದೀನಿ. ಹೌದೇ, ನನಗೆ ನೀನು ಈ ಮನೆಗಿರೋದು ಇಷ್ಟ ಇಲ್ಲ. ನಿನ್ನ ಮಕ್ಕಿಷ್ಟು ಬೆಂಕಿ ಹಾಕ, ನಿನ್ನ ಇಷ್ಟಿನ ಈ ಮನೆಗೆ ಇರಿಸ್ಕೊಂಡ್ರದೇ ಹೆಚ್ಚು. ಏನೋ ಬಿದ್ದಿರ್ತಾಳೆ ಮನೆ ಕೆಲಸ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ನಾನು ಇರಿಸ್ಕೊಂಡ್ರೆ ಯಾವ ದೌಲತ್ತೆ ನಿಂದು? ಕಿತ್ತೋಗಿರೋ ದೌಲತ್ ನಿಂದು. ನಿನ್ನ ದೌಲತ್ ಏನಿದ್ರು ನಿಮ್ಮ ಮನೆಗೆ ಹೋಗ್ಬಿಟ್ಟು ಹಳ್ಳಿನ ಗುಡಿಸ್ಲಿನಾಗ ಇಕ್ಕ. ಅದು ಬಿಟ್ಬಿಟ್ಟು ಇದು ನನ್ನ ಮನೆಗೆ ಇಕ್ಕಳ ಯಾವ ಅಗತ್ಯನೂ ಇಲ್ಲ. ಬಂದೇ ಇರು. ಲೇಯ್, ನಾವು 37 ಲಕ್ಷ ಹಾಕಿದೀವಿ ಮನೆಗೆ. ನಾನೇನು ಬಿಟ್ಟು ಬಿದ್ದಿಲ್ವೆಲೆ ಬಿಕಾರಿ. ನೀನು 10 ಲಕ್ಷ ಹಾಕ್ಬಿಟ್ಟು ನನ್ನ ಮನೆ ಅಂತ ಅದು ಹೆಂಗೆ ಹೇಳ್ತೀಯಾ? ಇದೆಲ್ಲನೂ ನನ್ನ ಮನೆನೇ ಇದು. ನೀನು ಅದು ಹೆಂಗೆ ನನ್ನ ಮನೆ ಅಂತ ಹೇಳೋಕೆ ಸಾಧ್ಯ? ಲೇಯ್ ಬಿಕಾರಿ, ಇದು ನನ್ನ ಮನೆ, ನನ್ನ ಹೆಸರಿನಾಗಿರೋ ಮನೆ. ನಾನೇನೋ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾಳೆ ಅಂದರೆ ಮನೆ ಯಜಮಾನಿ ಥರ ಆಡೋಕೆ ಹೊರಟಿದ್ಯಲ್ವಾ? ಮನೆ ಯಜಮಾನಿ ಥರ ಆಡೋಕ್ಕೆ ನಾನು ಅವಕಾಶನೇ ಮಾಡ್ಕೊಡಲ್ವೇ? ನಾನು ಯಾಕೆ ನಿಂಗೆ ಅವಕಾಶ ಮಾಡ್ಕೊಡ್ಲಿ? ತಗೊಳ್ಳಿ, ನಿನ್ನ ಲಗೇಜು, ನಿನ್ನ ಬಟ್ಟೆ ಬರೆ ಎಲ್ಲನೂ ಎತ್ಕೊಂಡು ಮನೆ ಬಿಟ್ಟು ಹೋಯ್ತಾ ಇರು. ಅಯ್ಯೋ ಮೂದೇವಿ, ಏನೇ ಹೇಳ್ತಾ ಇದೆಯಾ? ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದೆಯೇನೆ? ಅಯ್ಯೋ, ನಾನು ಬಂದಿದ್ದಕ್ಕೆಲ್ಲ ಇವ್ರು ಜಗಳ ಮಾಡ್ಕೊತಾವ್ರ ಏನು? ನನಗಂತೂ ಭಯನೇ ಆಗ್ತಾಯಿದೆ. ನಾನು ಬಂದಿದ್ದಕ್ಕೆ ಇಷ್ಟೊಂದೆಲ್ಲ ಫೈಟಿಂಗ್ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಕೊತಾವ್ರ. ಯಾಕೆ ಬೇಕಾಗಿತ್ತು? ನಿನಗೆ ಹೇಳ್ತಾ ಇರೋದು ಮನೆ ಬಿಟ್ಟು ತೊಲಗು. ನಾನು ಸುಮಾರು ದಿನದಿಂದ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಹೌದು, ಏನಿವಾಗ ನನ್ನ ಮನೆ ನನ್ನ ಇಷ್ಟ. ನೀನು 37 ಲಕ್ಷ ರೂಪಾಯಿ ಕೊಟ್ಟಿದ್ದಿಲ್ಲ, ಅದಕ್ಕೆ ಪ್ರೂಫ್ ತೋರಿಸು. 35 ಲಕ್ಷ ಇಂಥ ಟೈಮಾಗಿ ನೀನು ಕೊಟ್ಟಿದ್ದೀನಿ ಅಂತ ನಂಗೆ ಪ್ರೂಫ್ ತೋರಿಸು. ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತೀನಿ. ಇಲ್ಲ ಅಂದರೆ ತೊಲಗ್ತಾ ಇರು ಸುಮ್ಮನೆ ನನಗೆ ಎಡ್ಡೆಕ್ ಇರಿಟೇಷನ್ ಮಾಡಬೇಡ. ನೆಮ್ಮದಿಯಾಗಿರ್ಬೇಕು ನಾನು. ಹೌದು, ನನ್ನ ಫ್ರೆಂಡ್ಸ್ ಜೊತೆ, ನನ್ನ ಗಂಡನ ಜೊತೆ ಎಲ್ಲರ ಜೊತೆ ಎಂಜಾಯ್ ಮಾಡ್ಕೊಂಡಿರ್ತೀನಿ.
ತೊಲಗು. ಒಂದು ಕ್ಷಣ ಇಲ್ಲಿ ನಿಂತ್ಕೋಬೇಡ. ಅಯ್ಯೋ 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 ಅಯ್ಯೋ, ನಾಲಾಯ ಕಿತ್ತೋದೊಳೆ. ಏನೇ ಹೇಳ್ತಾ ಇದೀಯಾ? ನಮ್ಮ ತಗೇನಿಯ 37 ಲಕ್ಷ ಕಿತ್ಕೊಬಿಟ್ಟು ನಮ್ಗೇನೇನಿಯ ಇಷ್ಟೆಲ್ಲ ನಾಮ ಆಗ್ತಾ ಇದೀಯ ನೀನು? ಹಾ, ಸಾಕ್ಷಿ ಕೇಳ್ತೀನಿ ಇವಾಗ. ಸುಳ್ಳು ಹೇಳ್ದೋಳು ನೀನು ಬಸ್ರಿ ಅಂತ. ನಮ್ಮ ಹತ್ರ ನಾಟಕ ಆಡ್ಕೊಂಡು ಮನೆ ಪೇಪರ್ ಎಲ್ಲನೂ ನಿನ್ನ ಹೆಸ್ರಿಗೆ ಬರ್ಸ್ಕೊಂಡೋಳು ನೀನು. ಅಂಥದ್ರಾಗ ಇವತ್ತು ಎಲ್ಲ ನಿನ್ನ ಹೆಸ್ರಿಗೆ ಮಾಡಿಸ್ಕೊಬಿಟ್ಟು ನನ್ನೇ ನೀನು ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದೆಯಾ? ಅತ್ತೆ 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 ಅಂತ ಹೇಳ್ಬಿಟ್ಟು ಯಾವಾಗೂ ಹಿಂದಿಂದೇನೆ ತಿರುಗ್ತಾ ಇದ್ದೆ, ಅತ್ತೆ 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 ಅಂತ ಅಲ್ವಾ? ಎಷ್ಟೆಲ್ಲ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೆ. ನೀನು ಯಾವತ್ತಿದ್ರೂ ನನ್ನ ಸೊಸೆನೇ ಬಿಡು, ಆ ಯಾಶುಂಗಿನ ನೀನೇ ಮೇಲು ಅಂತ ಏನೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದರೆ ಕೊನೆಗೆ ನೀನು ಮಾಡಿದ್ದೇನು? ಹ್ಞೂ, ಸರಿಯಾಗೇನೇ ಮಾಡಿದ್ಯಾ ನೀನಂತನೂ. ಬಿಡು, ಮೆಚ್ಕೊಂಡ್ಲೇಬೇಕು ನೀನು ಮಾಡಿರೋದಕ್ಕೆ. ಇವತ್ತು ನನ್ನೇ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ತಾ ಇದೀಯ ನೀನು? ಹಾಂ, ಬರಲಿ ನನ್ನ ಮಗ ಬರಲಿ. ನನ್ನ ಮಗನೂ ಕರ್ಕೊಂಡೇನಿಯ ಒಯ್ತೀನಿ. ನಿನ್ನ ಮಗ ಬರೋ ತನಕ ಒಳಗಡೆ ಇರಿಸ್ಕೊಳಕ್ಕೆ ನನಗೇನು ತಿಕ್ಲಿಡ್ದಿಲ್ಲ. ದಯವಿಟ್ಟು ಈಚೆ ಕಡೆ ಗೇಟ್ ಹತ್ರ ಹೋಗ್ಬಿಟ್ಟು ಭಿಕ್ಷೆ ಬಿಡ್ತಾರಲ್ಲ ಹಂಗೆ ಕುಂತ್ಕೊಬಿಡು. ನಿನ್ನ ಮಗ ಬಂದಮೇಲೆ ಆಮೇಲಿಂದ ಕೇಳಿವಂತೆ. ಯಪ್ಪ ದೇವ್ರೆ, ಅದೆಷ್ಟು ಇರಿಟೇಷನ್ ಮಾಡ್ತೀರಾ ನೀವಂತೂ. ತೊಲಗು, ಇಲ್ಲ ಬ್ಯಾಗು ನಿನ್ನ ಎಳ್ಕೊಂಡ್ಬಿಟ್ಟು ಜುಟ್ಟು ಎಳ್ಕೊಂಡೋಗ್ಬಿಟ್ಟು ಈಚೆ ಕಡೆಗೆ ಹಾಕ್ಬೇಕಾಯ್ತದೆ. ಇದು ನನ್ನ ಮನೆ, ನನ್ನ ಹೆಸರಿನಾಗಿರೋದು. ನಿನ್ನ ಮಗ ಬರೋ ತನಕ ಬೀದಿನಾಗೆ ಬ್ಯಾಗ್ ಇಟ್ಕೊಂಡು ನಿಂತ್ಕೊಂಡು ಕಾಯಿ. ಬ್ಯಾಡ ಅಂತಂದವ್ರು ಯಾರು? ನಂದೇ ತಪ್ಪು. ಹಾಶನ್ ಬಿಟ್ಬಿಟ್ಟು ನಿನ್ನೂ ನಂಬ್ಕೊಂಡು ನೀನು ಹೇಳಿದ್ದೆಲ್ಲ ಕೇಳಿದ್ನಲ್ಲ, ನಂದೇ ತಪ್ಪು ಬಿಡು. ನಂಗೆ ಗೊತ್ತು ಬಿಡು. ಸರಿ, ನನ್ನ ಮಗ ಮಾಡಿಸ್ಕೊಟ್ಟಿದ್ನಲ್ಲ ಇಬ್ರಿಗೂ ಒಡವೆಯ, ಅದನ್ನು ಕೊಡು. 55 ಗ್ರಾಮ್ ಒಡವೆನ. ಯಾವ ಒಡವೆ ಮಾಡಿಸ್ಕೊಟ್ಟಿದ್ದ? ಯಾವ ಒಡವೆ? ನನಗೆ ಯಾವ ಒಡವೆನೂ ಗೊತ್ತೇ ಇಲ್ಲ. ಇದೇನೇ ಹೆಂಗೆಂಗೋ ಮಾತಾಡ್ತಾ ಇದೆಯಾ ನೀನು? ಹೌದು, ನಂಗೆ ಯಾವ ಒಡವೆನೂ ಕೊಡಿಸಿಲ್ಲ, ನನಗೆ ಗೊತ್ತಿಲ್ಲ. ಯಾವ ಒಡವೆ ನನಗೆ ಗೊತ್ತಿಲ್ಲ. ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಅಂತ ಅನ್ನಿಸ್ತದೆ. ಬೇರೆ ಯಾರಿಗಾನ ಕೊಟ್ಟಿದ್ಯಾನೋ ಗೊತ್ತಿಲ್ಲ ನನಗೆ. ನನ್ನ ಹತ್ರ ಯಾವ ಒಡವೆನೂ ಇಲ್ಲ ಸದ್ಯಕ್ಕೆ. ನೀನು ಹೋದ್ರೆ ತುಂಬ ಚೆನ್ನಾಗಿರ್ತದೆ. ಈಗ ಹೋಗ್ತೀಯೋ ಇಲ್ಲ ಜುಟ್ಟು ಹಿಡ್ಕೊಂಡು ನಾನೇ ಈಚೆ ಕಡೆಗೆ ಹಾಕ್ಬೇಕೋ ಹೇಳು? ನನ್ನ ಮಗ ಬರಲಿ. ಅಲ್ಲಿ ಗಂಟ ಮಾತಾಡೋಕ್ಕಿಲ್ಲ. ನನ್ನ ಮಗ ಬಂದಮೇಲೆ ಅವನೇ ಹೇಳ್ತಾನೆ ಯಾವ ಒಡವೆ ಕೊಡಿಸಿದ್ದೆ, ಏನು ಮಾಡಿದೆ, ಏನಾಯಿತು ಅಂತ ಹೇಳ್ಬಿಟ್ಟು ಅವನೇ ಬಂದು ಮಾತಾಡ್ತಾನೆ. ಆಯಿತು, ಗೇಟಾಗೆ ಕಾಯ್ತೀನಿ, ತೋರಿಸ್ತೀನಿ. ಅದೇನು ತೋರಿಸ್ತೀಯ ತೋರಿಸ್ಕೊ ಹೋಗು. ನನಗೂ ಸಾಕಾಗೈತೆ ನಿಮ್ಮ ತಗೆಲ್ಲ ಎಣಗಿ. ಯಪ್ಪ ದೇವ್ರೆ, ಕುಂತ್ರು ನಿಂತರು ಅದು ಎಷ್ಟು ಟಾರ್ಚರು ನಿಮ್ಮಿಂದ. ಮತ್ತೆ ಏನಾದ್ರು ಬಂದ್ಬಿಟ್ರೆ ಸರಿರಲ್ಲ. ಆ ಗೇಟಿಂದ ಆಚೆ ಕಡೆ ಹೋಗಿ ನಿಂತ್ಕ. ಲೇ, ಇದೇನೇ ನಿಮ್ಮ ಅತ್ತೆನೇ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟಿದ್ಯಲ್ಲ? ಅಲ್ವೇ, ಯಾರನ್ನ ನೋಡಿದ್ರೆ ಅನ್ಕೊಳ್ಳಲ್ಲ? ಯಪ್ಪ ದೇವ್ರೆ, ಇದೆಲ್ಲ ಬೇಕಿತ್ತ? ನೋಡಿದವ್ರು ಮಾಡಿದವ್ರು ಎಲ್ಲನೂ ಇದೇನಪ್ಪ ಹಿಂಗೆ ಅಂತ ಅನ್ಕೊಳ್ಳಲ್ವಾ? ಅನ್ಕೊಂಡ್ರೆ ಅನ್ಕೊಂಡ್ಲಿ ಬಿಡು, ಅನ್ಕೊಳ್ಳೋರು. ನಾವೇನು ಮಾಡೋಕ್ಕಾಗಲ್ಲಲ್ವಾ? ನಮ್ಮ ಲೈಫು ನಮ್ಮ ಇಷ್ಟ, ನಾವು ಹೆಂಗೆ ಬೇಕಾದ್ರೂ ಇರೋಣ. ಇವಳಿಂದ ನೆಮ್ಮದಿ ಇಲ್ವೇ? ಯಾವಾಗೂ ಕಾಟ ಕೊಡ್ತಾಳೆ ಕಣೆ, ಯಾವಾಗೂ ಕಾಟ, ಚಿತ್ರ ಹಿಂಸೆನೇ ಕೊಡ್ತಾಳೆ. ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಹಂಗಂತ ನಿಮ್ಮ ಅತ್ತೆ ಈಚೆ ಕಡೆಗೆ ಹಾಕ್ದಲ್ಲ. ಈಗ ನಿನ್ನ ಗಂಡ ಬಂದ್ಬಿಟ್ಟು ಯಾಕೆ ನಮ್ಮ ಅಮ್ಮನ ಈಚೆ ಕಡೆಗೆ ಹಾಕ್ದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕೂಗಾಡಿದ್ರೆ ಅವಾಗ ಮತ್ತೆ ನೀನೇನೇ ಜೀವನ ಹಾಳು ಮಾಡ್ಕೊಂತೀಯ ಅಷ್ಟೇನೆ. ಹಾಯ್, ಈ ಮನೇನೆ ನನ್ನ ಹೆಸರಿನಾಗಿರ್ಬೇಕಾದ್ರೆ ಅವ್ನು ಇದ್ರೆಷ್ಟು ಹೋದ್ರೆಷ್ಟು, ಏನೋ ಕೆಲಸ ಮಾಡ್ಕೊಂಡು ದುಡ್ದಾಗ್ತಾನೆ. ನಾವು ಒಂದೇ ಒಂದು ಕಾರಣಕ್ಕೆ ಮಾತ್ರ ಅವನ್ನ ಇರಿಸ್ಕೊಂಡಿದ್ದೆ. ಅಷ್ಟು ಬಿಟ್ಟರೆ ಬೇರೆ ಯಾವ ಕಾರಣಕ್ಕೂ ನಾನೇನೋ ಅವನ್ನ ಇರಿಸ್ಕೊಂಡಿರಲಿಲ್ಲ. ಸರಿನಾ? ಸುಮ್ಮನೆ ಏನೇನೋ ತಲೆ ಕೆಡ್ಸ್ಕೊಂಡು ಮಾತಾಡಬೇಡ, ಸುಮ್ಮನೆ ಇರು. ಹೋಗ್ತಾನ ಅವನು ಸೇರಿ ಹೋಗ್ಲಿ, ನಾನು ಬೇಡ ಅಂತ ಅನ್ನೋದೇ ಇಲ್ಲ. ಎಲ್ಲರೂ ಸೇರ್ಬಿಟ್ಟು ಹೋಗ್ಬಿಟ್ರೆ ಇನ್ನೂ ನೆಮ್ಮದಿನೇ. ನಾನು ನಮ್ಮಪ್ಪ ಇಬ್ರು ನೆಮ್ಮದಿಯಾಗಿರ್ತೀವಿ. ಯಪ್ಪ, ನಿನ್ನಷ್ಟು ಧೈರ್ಯ ಯಾರಿಗೂ ಬರಲ್ಲ. ಒಳ್ಳೆ ತಲೆ ಉಪಯೋಗಿಸಿದ್ಯಾ ಬಿಡು. ನೀನಂತೂ ಚೆನ್ನಾಗಿ ತಲೆ ಉಪಯೋಗಿಸ್ಬಿಟ್ಟು ನಿನ್ನ ಹೆಸರು ಮಾಡಿಸ್ಕೊಂಡಿದ್ಯಾ.